ಇನ್ನೊಂದು ಕಡೆಯಲ್ಲಿ ಕೆಟ್ವಾದ ಉಪನಗರ ಮಾರ್ಗತ್ ಇಲ್ಲಿ ಬಲೂಚಿ ಲಿಬರೇಷನ್ ಆರ್ಮಿ ಸ್ವತಂತ್ರ ಹೋರಾಟಗಾರರು ನಡೆಸಿದಂಥ ರಿಮೋಟ್ ಕಂಟ್ರೋಲ್ಡ್ ಐಇಡಿ ದಾಳಿಯಲ್ಲಿ ಆಕ್ರಮಿತ ಪಾಕಿಸ್ತಾನಿ ಸೇನೆಯ 10 ಸಿಬ್ಬಂದಿಯನ್ನು ಹತ್ಯೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಲೂಚ್ ಆರ್ಮಿ ಗುರಿ ಇಟ್ಟಿದ್ದಂಥ ವಾಹನವು ದಾಳಿಯಲ್ಲಿ ನಾಶ ಆಗಿರೋದು, ಈ ಬಗ್ಗೆ ವಿಡಿಯೋ ಒಂದು ಹರಿದಾಡ್ತಾ ಇದೆ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸೈನಿಕರು ಅಸಹಾಯಕರಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಪಾಕ್ ಆಕ್ರಮಿತ ಬಲೂಚಿಸ್ತಾನ್ ಆರ್ಮಿಯವರು ಕೂಡ ಈ ದಾಳಿಯ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಈ ದಾಳಿಯನ್ನ ಮಾಡಿದ್ದು ನಾವೇ, ಪಾಕಿಸ್ತಾನಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ. ಒಂದು ಕಡೆಯಲ್ಲಿ ಭಾರತ, ಇನ್ನೊಂದು ಕಡೆಯಲ್ಲಿ ಬಲೂಚಿಸ್ತಾನ. ಮೊನ್ನೆಯಷ್ಟೇ ಬಲೂಚಿಸ್ತಾನದವರು ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. 400 ಜನ ಪ್ರಯಾಣ ಮಾಡ್ತಾ ಇದ್ದಂತೆ ರೈಲನ್ನೇ ಹೈಜಾಕ್ ಮಾಡಿದ್ರು. ಅದಾಗಿ ಸಾಕಷ್ಟು ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಇದಾದ ಮೇಲೆ ಪಾಕಿಸ್ತಾನ ಸೇನಾ ವಾಹನವನ್ನು ಉಡಿಸ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಪಾಕ್ ಸೇನೆಯನ್ನು ಹೊಡೆದುರುಳಿಸಿದೆ ಬಲೂಚ್ ಆರ್ಮಿ. ಕೆಟ್ವಾದ ಉಪನಗರ ಮಾರ್ಗತ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸೇನೆ ಮೇಲೆ ರಿಮೋಟ್ ಕಂಟ್ರೋಲ್ಡ್ ಐಇಡಿ ದಾಳಿಯನ್ನು ಮಾಡಿದ್ದೇವೆ ಅಂತೇಳಿ ಬಲೂಚಿಸ್ತಾನ ಈಗ ಒಪ್ಕೊಂಡಿದೆ. ಈ ದಾಳಿಯ ಹೊಣೆಯನ್ನು ಅವರು ಹೊತ್ಕೊಂಡಿದ್ದಾರೆ.